ओम नमः परस्मै पुरुषाय भूयसे सदुद्भवस्थाननिरोधलीलया गृहीतशक्तित्रदयाय देहिनाम् अन्तर्ध्रुवायानुपलभ्यवर्त्मने श्रीयत्ररूपिण्युरुगाय पादयोः करोति मानं बहुधा विभूतिभिः प्रियङ्कष्ठितायाः कुसुमाकरानुगैः विगीयमाना प्रियकर्म गायते देहेन्द्रिय प्राण मनोभिमानो जीवोन्तरात्मा गुणकर्ममूर्तिः सूत्रं महानुक्तिरुदेह गीतः संसार आधावतिकालतन्त्रः प्रोद्यच्छाकमहावटद्रुमतले योगासनस्थं प्रभुं प्रत्यक्तत्वविबुभुत्सुभिः प्रतिदिशं प्रोद्वीक्ष्यमाणाननम् मुद्रां तर्कमयीं दधानममलं कर्पूरगौरं शिवं हृद्यन्तः कलजे स्फुरन्तमनिशं श्रीदक्षिणामूर्तिकम् निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरसो मुहुरहो रसिका भुवि भावुकाः। श्रीगुरुभ्यो नमः। अथातः भागवतस्य द्वितीयस्य स्कन्धस्य चतुर्थः अध्यायः इदानीं प्रारभ्यते। तत्रैव चतुर्थे अध्याये वर्तमानः 12 श्लोकः नमः परस्मै पुरुषाय भूयसे इत्यात्मकः। स एव अत्र मङ्गलरूपेण सन्यरूपी। शौनकादयः मुनयः सूतं पुराणिकं भगवतः गुणोदाराः कथाः मनोनुकूलम् अभिधेः आत्मविद्याविशारदः वैयासकिः शुकः याः कथाः परीक्षितं महाराजं वर्णयामास ता एव कथाः भवानपि कथयतु। उत्तमश्लोकस्य भगवतः वार्तया विना यत् आयुः नीयते तत् आयुः व्यर्थमेव नीयते। यतः असौ आदित्यः उद्यन् अस्तं यंश्च पुंसां सर्वेषां स्त्रीणां च आयुः हरति। अतः पशुपक्ष्यादि सदृशाः वयं न भवेम इति कारणेन परतत्वमेव वयं सर्वे विवित्साम। भवानपि सूतः तदेव परतत्वम् अस्मान् बोधयतु इति शौनकादिभिः ऋषिभिः पृष्टः सः सूतः कथां कथयितुं प्रचक्रमे। तत्र प्रथमः श्लोकः वैयासकेरिति वचः तत्त्वनिश्चयमात्मनः उपधार्यमतिं कृष्णे औत्तरेयः सतीं व्यधात् इति। वैयासकिः व्यासपुत्रः शुकाचार्यः इमं परीक्षितं नैकविधान् उपासना प्रकारान् अवदत्।
ಯೋಯಂ ಸಾಧಕಃ ಅಕಾಮಃ ಸರ್ವಕಾಮೋ ವಾ ಮೋಕ್ಷಕಾಮೋ ವಾ ಭವೇತ್ ಸಹ ತೀವ್ರೇಣ ಭಕ್ತಿಯೋಗೇನ ಪರಂ ಪುರುಷಮೇವ ಯಜೇತ ತೇನೈವ ಯಜನೇನ ನಿಶ್ರೇಯಸೋದಯಃ ಸಾಧಕಸ್ಯ ಜೀವನೆ ಭವೇತ್. ಕಿಂ ಸಹ ಆಹ ರಾಜ ಪರೀಕ್ಷಿತ ಕಾಶ್ಚ ಕಥಾಃ ವೈಯಾಸಿಕಿಃ ಅವದತ್ ಇತ್ಯೇತತ್ ಶೃಣವಾಮ ತಾವತ್. 4ನೇ ಅಧ್ಯಾಯ 2ನೇ ಸ್ಕಂದದ್ದು, ಅದನ್ನ ನಾವಿವತ್ತು ನೋಡಬೇಕಾಗಿದೆ. ಅದೇ ಅಧ್ಯಾಯದಲ್ಲಿ ಬರುವಂತಹ 12ನೇ ಶ್ಲೋಕವನ್ನು ಮಂಗಲಾಚರಣದ ರೂಪದಲ್ಲಿ ನಾವಿವತ್ತು ನೋಡಿದ್ದೇವೆ. ಅಲ್ಲಿ ಏನು ಸಂಗತಿ ಬಂದಿದೆ ಅನ್ನೋದನ್ನ ಮೊದಲೀಗ ನೋಡಬೇಕು. ಶುಕಮುನಿಗಳ ಮಾತನ್ನ ಕೇಳ್ತಾ ಇದ್ದಾನೆ ಈ ಪರೀಕ್ಷಿತ. ಪರಮಾತ್ಮನ ಬಗ್ಗೆ ಕೇಳಿದ. ಮುಂದೆ ಆ ಕೃಷ್ಣನಲ್ಲಿ ಅವನಿಗೆ ನಿರ್ಮಲವಾದಂತಹ ಭಕ್ತಿ ಮೂಡಿತು. ಮತ್ತೆ ಜನಸಾಮಾನ್ಯರಿಗೆ ಹೆಂಡತಿ, ತಾನು, ಗಂಡ, ಮಕ್ಕಳು, ಮನೆ, ತನ್ನ ಪಶು ಸಂಪತ್ತು, ಬಂಧುಗಳು, ಮಿತ್ರರು, ಮತ್ತೆ ಇದೆಲ್ಲದರ ಬಗ್ಗೆ ಒಂದು ಗಾಢವಾದಂಥ ಅನುಬಂಧ ಇರ್ತದೆ. ಇದನ್ನು ಜಗತ್ತಿನಲ್ಲಿ ನಾವು ನೋಡಿರ್ತೇವೆ. ಜನಸಾಮಾನ್ಯರಿಗೆ ಅದು ತುಂಬ ಗಾಢವಾಗಿರ್ತದೆ. ಇವನು ಈಗಾಗಲೇ ದೊಡ್ಡ ಸಾಧನೆ ಮಾಡಿದವನಾದ್ದರಿಂದ ಅದನ್ನೆಲ್ಲ ತೊರೆದಿದ್ದ. ಶುಕಮುನಿಗಳ ಮಾತನ್ನ ಕೇಳ್ತಾ ಕೇಳ್ತಾ ಮತ್ತಷ್ಟು ಅದನ್ನು ತೊರೆದ. ಆ ವೈರಾಗ್ಯವೇ ಕ್ರಮವಾಗಿ ಹೆಚ್ಚುತ್ತಾ ಹೋಯಿತು ಅಂತ ಅದರ ತಾತ್ಪರ್ಯ ಆಗ್ತದೆ. ಅದು ಆತ್ಮಜಾಯ ಸುತಾಗಾರ ಪಶುದ್ರವಿಣ ಬಂಧಿಷು ಅನ್ನುವ ಶ್ಲೋಕದ ಅರ್ಥ. ಈಗಲ್ಲಿ ರಾಜ್ಯೇಚ ಅವಿಕಲೆ, ಅವನ ಸಾಮ್ರಾಜ್ಯ ಎಂಥದಿತ್ತು? ಅದೇನು ಯಾವುದೋ ತುಂಡು ಸಾಮ್ರಾಜ್ಯ ಅಲ್ಲ. ಸಂಪತ್ ಸಮೃದ್ಧವಾದ ಅಖಂಡ ಚಕ್ರಾಧಿಪತ್ಯವೇ ಅವನದಾಗಿತ್ತು. ಅದ್ರ ಬಗ್ಗೆ ಅಂಥ ಸಂಪತ್ತು ಸಿಕ್ಕರೆ, ಅಂಥ ಆಡಳಿತ ಸಿಕ್ಕಾಗ ಅದರ ಬಗ್ಗೆ ನಿರೂಢವಾದಂಥ ಬೇರು ಬಿಟ್ಟಂಥ ಒಂದು ಮಮತೆ ಮನುಷ್ಯನನ್ನು ಕಾಡ್ತಾ ಇರ್ತದೆ. ಅದನ್ನೆಲ್ಲ ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ. ಇದನ್ನೆಲ್ಲ ಬಿಟ್ಟು ಭಗವತ್ ತತ್ವ ಪರತತ್ವವನ್ನು ಕುರಿತು ಶ್ರವಣ ಮಾಡುವುದು ಆ ಕಡೆ ಇರಲಿ, ಅನಿವಾರ್ಯವಾಗಿ ಬರಬಹುದಾದಂತಹ ಸಾವು ಬಂದಾಗಲೂ ಕೂಡ ಅವರಿಗೆ ಯಾರಿಗೂ ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಪರೀಕ್ಷಿತನಿಗಾದರೂ ಇನ್ನು 7 ದಿವಸದಲ್ಲಿ ನೀನು ಸಾವು ಕಚ್ಚೆ ಸತ್ತು ಹೋಗ್ತಿ ಅಂತ ಶಾಪ ಇತ್ತು. ಆದರೆ ಉಳಿದವರಿಗೆ ಅಂಥ ಶಾಪ ಏನು ಇಲ್ಲದೆ ಹೋದರೂ ಕೂಡ ಮರಣ ಸಮೀಪ ಬರ್ತಾ ಇದೆ ಅಂತ ಕೆಲವರಿಗೆ ಗೊತ್ತಾಗ್ತದೆ, ಕೆಲವರಿಗೆ ಗೊತ್ತಾಗೋದಿಲ್ಲ. ಗೊತ್ತಾದವ್ರ ಕಥೆಯೂ ಒಂದೇ, ಗೊತ್ತಾಗದೇ ಇದ್ದವ್ರ ಕಥೆಯೂ ಒಂದೇನೆ. ಸಾಕಿನ್ನು ಈ ಜಗತ್ತು ಅಂತ ಅನಿಸೋದೇ ಇಲ್ಲ. ಅಷ್ಟು ಗಾಢವಾದಂಥ ಒಂದು ಅನುಬಂಧ ಆ ಜಗತ್ತಿನ ಜೊತೆಗಿರ್ತದೆ. ಅದಕ್ಕೆಲ್ಲ ಭಾಗವತ ಕಾರಣಗಳು ಹೇಳಿದೆ. ಬೇರೆ ಕಡೆ ಆ ಭಾಗವತ ಶ್ಲೋಕನೇ ಬಂದಿದೆ. ವಿಮೋಹಿತೋಯಂ ಜನ ಈಶಮಾಯಯ ತದೀಯಯ ತ್ವಾಂ ನ ಭಜತ್ಯನರ್ಥದಕ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು ಯೋಷಿತ್ ಪುರುಷಶ್ಚ ವಂಚಿತಃ ಅಂತ ಆ ಶ್ಲೋಕ. ಭಗವಂತನ ಕುರಿತಾಗಿ, ಪರತತ್ವದ ಕುರಿತಾಗಿ ನಾವು ಶ್ರವಣ ಯಾಕೆ ಮಾಡೋದಿಲ್ಲ? ಶ್ರವಣ, ಮನನ, ಧ್ಯಾನ, ಒಟ್ಟಾರೆ ಜಿಜ್ಞಾಸಾವನ್ನು ನಾವು ಯಾಕೆ ಮಾಡೋದಿಲ್ಲ ಅಂತ ಪ್ರಶ್ನೆ ಬಂದರೆ, ಅದಕ್ಕೆಲ್ಲ ಭಗವಂತ ನಮ್ಮ ಮೇಲೆ ಕವಿಸಿರುವಂಥ ಈ ಮಾಯೆಯೇ ಕಾರಣ. ಸುಖ ಬೇಕು ಅಂತ ಇವರಿಗೊಂದು ಹಂಬಲ. ಆದರೆ ಅದಕ್ಕಾಗಿ ಇವರು ಹಿಡಿದ ಮಾರ್ಗ ಮಾತ್ರ ದುಃಖದ ಮಾರ್ಗವೇ. ಇವರು ಹಿಡಿದ ವಸ್ತುಗಳು ಜಡ ಇರಬಹುದು, ಚೇತನ ಇರಬಹುದು, ಅವೆಲ್ಲವೂ ಕೂಡ ದುಃಖದಾಯಕವಾದ ಮಾರ್ಗಗಳೇ. ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಗೃಹೇಶು, ತನ್ನ ಮನೆ, ಮಠ, ಮಡದಿ, ಗಂಡ, ಬಂಧುಗಳು, ಮಿತ್ರರು, ಅಲ್ಲೆಲ್ಲ ಮನಸ್ಸನ್ನು ತೊಡಗಿಸ್ಕೊಂಡು ಬಿಡ್ತಾನೆ. ಯೋಷಿತು ಪುರುಷಶ್ಚ, ಹೆಣ್ಣಿಂದು ಇದೇ ಕಥೆ, ಗಂಡಿದ್ದು ಇದೇ ಕಥೆ. ವಂಚಿತ, ಅವರು ಆತ್ಮವಂಚನೆ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಆ ತಿಳುವಳಿಕೆನೇ ಇರೋದಿಲ್ಲ.
ಬೇರೆಯವರಿಗಾದರೂ ವಂಚನೆ ಮಾಡ್ತಾರೆ ಅಂದರೆ ಸ್ವಾರ್ಥಕ್ಕಾಗಿ ವಂಚನೆ ಮಾಡ್ತಾರೆ ಅಂತ ಹೇಳ್ಬೋದು. ಸ್ವಾರ್ಥಕ್ಕಾಗಿ ಆತ್ಮವಂಚನೆ ಯಾಕೆ ಮಾಡ್ಕೋತಾರೆ? ಆದರೆ ಅದಕ್ಕೆ ಕಾರಣ ಇದೆ. ಗೊತ್ತೇ ಆಗೋದಿಲ್ಲ, ತಾನು ವಂಚನೆ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತೇ ಆಗೋದಿಲ್ಲ. ಪರತತ್ವದ ಕುರಿತಾಗಿ ಶ್ರವಣ ಮಾಡಿದರೆ ಎಷ್ಟು ದೊಡ್ಡ ಲಾಭ ಇದೆ. ಇದೇ ಲೌಕಿಕ ವಸ್ತುಗಳಲ್ಲಿ ತೇಲಿ ಮುಳುಗುತ್ತಾ ಇದ್ರೆ ಏನು ಹಾನಿ ಇದೆ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಅದೇ ದೊಡ್ಡ ಸಮಸ್ಯೆ. ಹೀಗೆ ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿರ್ತಾನವನು. ಇವನಿಗೆ ಹಾಗಾಗಿರಲಿಲ್ಲ. ಈಗ ಮೊದಲೇ ಪಾಂಡವರ ಮೊಮ್ಮಗ, ತುಂಬ ದೊಡ್ಡ ಸಾಧನೆ ಮಾಡಿದವನು, ಮತ್ತೆ ಕಲಿಯನ್ನು ನಿಗ್ರಹಿಸಿದವನು. ಋಷಿ ಶಮೀಕನ ಕೊರಳಿಗೆ ಆ ಹಾವನ್ನು ಹಾಕಿದ ಮೇಲೆ ಅವನಿಗೆ ಪಶ್ಚಾತ್ತಾಪ ಆಗಿತ್ತು. ಮತ್ತೆ ಹಾವು ಕಚ್ಚಿ ಸತ್ತೋಗ್ತೀನಿ ಅಂತ ಶಾಪ ಬಂದಾಗಲೂ ಕೂಡ ನನಗೆ ಇನ್ನೆಂದೂ ಇಂಥ ದುರ್ಬುದ್ಧಿ ಬರದೇ ಇರಲಿ ಅಂತ ಪಶ್ಚಾತ್ತಾಪ ಬೇರೆ ಪಟ್ಟಿದ್ದ, ಇನ್ನಿಲ್ಲದಂತೆ. ಅಂಥವನಿಗೆ ಆ ಅಭಿಮಾನ ಉಳಿದವರಂತೆ ಇರಲಿಲ್ಲ. ನಿತ್ಯ ನಿರೂಢ ಅಂತಿದೆಯಲ್ಲ, ನಿತ್ಯ ನಿರೂಢವಾದ ಮಮತಾ ಯಾರಿಗಿರ್ತದೆ ಅಂದರೆ ಬೇರೆಯವರಿಗಿರ್ತದೆ. ಆಚಾರ್ಯ ಹೇಳ್ತಾರೆ, ಅನ್ಯೇಷಾಂ ನಿತ್ಯ ನಿರೂಢ. ಇವನಿಗೆ ನಿತ್ಯ ನಿರೂಢ ಅಲ್ಲ, ಇವನು ಅದನ್ನೆಲ್ಲ ಗೆದ್ದಿದ್ದ. ಈಗಾಗಲೇ ಎಂದೋ ಒಂದು ಕಾಲಕ್ಕೆ ನಿತ್ಯ ನಿರೂಢ ಇವನಿಗೂ ಆಗಿತ್ತೇನೋ, ಇವನು ಅದನ್ನೆಲ್ಲ ಗೆದ್ದಿದ್ದಾನೆ. ಈಗ ಗೆದ್ದಿದ್ರೂ ಕೂಡ ಅದು ಪೂರ್ಣ ಹೋಗೋದಿಲ್ಲ. ಎಲ್ಲಿವರೆಗೂ ಈ ಲಿಂಗದೇಹ ಅನ್ನೋದು ಇರ್ತದೋ, ಭೌತವಾದ ಸತ್ವರ್ಜಸ್ತಮೋ ಗುಣಗಳ ಬಂಧನದಲ್ಲಿ ಮನುಷ್ಯ ಮುಂದುವರೆದಿರ್ತಾನೋ, ಅಲ್ಲಿವರೆಗೂ ಒಂದಿಷ್ಟು ಆ ಮಮತಾ ಅಂತ ಅನ್ನೋದು ಇದ್ದೇ ಇರ್ತದೆ. ಮಮತಾವನ್ನು ಪೂರ್ಣವಾಗಿ ಬಿಡುವುದು ಅಂದರೆ ಮುಕ್ತಿಗೆ ಹೋದಾಗ ಮಾತ್ರ. ತದಾ ವಿಶೇಷೇಣ ಜಹವು. ಹಿಂದೆನೇ ಬಿಟ್ಟಿದ್ದ, ಈಗ ಇನ್ನೂ ಒಂದು ಸ್ವಲ್ಪ ಬಿಟ್ಟ. ಇಷ್ಟೆಲ್ಲ ಬಿಟ್ಟ ಮೇಲೆ ಕೂಡ ಇನ್ನೂ ಒಂದು ಸ್ವಲ್ಪ ಇದೆ, ಮತ್ತು ಸ್ವಲ್ಪ ಸ್ವಲ್ಪ ಉಳಿದಿರ್ತದೆ. ಕ್ರಮವಾಗಿ ಅದೆಲ್ಲ ಹೋಗ್ತದೆ ಅಂತ ಅದರ ತಾತ್ಪರ್ಯ. ತದ ಅವಿದುಷಾಂ, ಬೇರೆ ಯಾರು ಪರತತ್ವವನ್ನು ತಿಳಿದಿಲ್ಲ, ಅಜ್ಞಾನಿಗಳಿದ್ದಾರೆ, ಅವರಿಗೆ ನಿತ್ಯ ನಿರೂಢ ಇದು. ಇವನಿಗೆ ನಿತ್ಯ ನಿರೂಢ ಅಲ್ಲ, ಬಿಟ್ಟಿದ್ದ, ಆದರೂ ಈಗ ಮತ್ತೆ ಬಿಟ್ಟ ಅಂತ ಅದರ ತಾತ್ಪರ್ಯ. ಇಲ್ಲಿ ಅವಿಕಲವಾದ ಸಾಮ್ರಾಜ್ಯ ಅಂತಿದೆ, ಸಮೃದ್ಧವಾದ ಸಂಪೂರ್ಣವಾದ ಸಾಮ್ರಾಜ್ಯ ಅಂತ ಅದರ ತಾತ್ಪರ್ಯ ಆಗ್ತದೆ. ಸಾಮ್ರಾಜ್ಯದ ಸಂಪೂರ್ಣತೆ ಅಂದ್ರೆ ಏನು? ಅದಕ್ಕೆ ವಿಜಯಧ್ವಜರು ಮತ್ತು ಯಾದವಾರರು ಮನುಸ್ಮೃತಿಯ ಒಂದು ಶ್ಲೋಕವನ್ನು ಉದ್ಧರಿಸ್ತಾರೆ. ಸ್ವಾಮಿ ಅಂದರೆ ರಾಜ, ಆಡಳಿತಗಾರ. ಆಮೇಲೆ ಅಮಾತ್ಯರು, ಮಂತ್ರಿಗಳು. ಮತ್ತೆ ಪುರ, ಅವನ ರಾಜಧಾನಿ ಮೊದಲಾದದ್ದು. ರಾಷ್ಟ್ರ ಅಂದರೆ ಅದಕ್ಕೊಂದು ಟೆರಿಟರಿ, ಒಂದು ಪ್ರದೇಶ. ಕೋಶ ಅಂದರೆ ಖಜಾನೆ. ದಂಡ ಅಂದರೆ ಅದನ್ನೆಲ್ಲವನ್ನು ರಕ್ಷಣೆ ಮಾಡಲಿಕ್ಕಿರುವಂತಹ ಒಂದು ದಂಡ ವ್ಯವಸ್ಥೆ, ಭದ್ರತಾ ಪಡೆಗಳು ಅಂತ ತಿಳ್ಕೋಬಹುದು. ಮತ್ತೆ ಸುಹೃತ್, ಸ್ನೇಹಿತರು, ರಾಜ್ಯದ ಹಿತೈಷಿಗಳು. ಇವರೆಲ್ಲರನ್ನು ಸೇರಿ ಸಪ್ತೈತಾನಿ ಸಮಸ್ತಾನಿ ಲೋಕೇಸ್ಮಿನ್ ರಾಜ್ಯ ಮುಚ್ಯತೆ. ಈ 7 ಇದ್ರೆ ಅದನ್ನೊಂದು ರಾಜ್ಯ ಅಂತಂತಾರೆ, ಇರದೇ ಇದ್ರೆ ಅದು ರಾಜ್ಯ ಅಲ್ಲ. ಅಂಥ ರಾಜ್ಯದಲ್ಲಿ ಕೂಡ ಮೊದಲೇ ಮಮತೆ ಬಿಟ್ಟಿದ್ದ, ಈಗ ಮತ್ತಷ್ಟು ಬಿಟ್ಟ ಅಂತ ಅವನ ಹೆಗ್ಗಳಿಕೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಈ ಶ್ಲೋಕಗಳಿಗೆ ಬೇರೆ ವ್ಯಾಖ್ಯಾನಕಾರರು ವಿಶೇಷ ಅರ್ಥವನ್ನೇನು ಹೇಳುವಂಥ ಪ್ರಸಂಗ ಇಲ್ಲ, ಅಲ್ಲಿ ಹೆಚ್ಚಿನ ಅರ್ಥನೂ ಏನು ಇಲ್ಲ. ಆದ್ದರಿಂದ ಅದನ್ಯಾವುದನ್ನು ನಾ ಇಲ್ಲಿ ಸ್ಪರ್ಶಿಸ್ತಾ ಇಲ್ಲ. ಪಪೃಚ್ಛ ಇಮಮೇವ ಅರ್ಥಂ. ಮತ್ತೆ ಆ ಶುಕಾಚಾರ್ಯನನ್ನು ಹೀಗೆ ಪ್ರಶ್ನೆ ಮಾಡಿದ. ಏನು ಪ್ರಶ್ನೆ ಮಾಡಿದ ಅಂದರೆ, ಶೌನಕರಿಗೆ ಈ ಸೂತ ಪುರಾಣಿಕರು ಹೇಳ್ತಾರೆ, ಇವತ್ತು ನೀವೇನು ನನ್ನನ್ನು ಕೇಳ್ತಿದ್ದೀರಲ್ಲ, ಅದನ್ನ ಈ ಶುಕಾಚಾರ್ಯನನ್ನು ಕುರಿತು ಪರೀಕ್ಷಿತ ಕೇಳಿದ್ದ. ಕೃಷ್ಣಾನುಭಾವ ಶ್ರವಣೆ, ಭಗವಂತನ ಮಹಿಮೆಯನ್ನು ಕೇಳಬೇಕು. ಅದು ನಿಮ್ಮ ಬಯಕೆಯೂ ಆಗಿದೆ, ಅವನ ಬಯಕೆಯೂ ಆಗಿತ್ತು. ಸಂಸ್ಥಾಂ ವಿಜ್ಞಾಯ, ಇನ್ನು 7 ದಿನಗಳಲ್ಲಿ ಮರಣ ಬರುವುದಿದೆ ಅಂತ ಅವನಿಗೆ ಗೊತ್ತಿತ್ತು. ಸಂಸ್ಥಾ ಅಂದರೆ ಮರಣ. 7 ದಿವಸಗಳಲ್ಲಿ ಅಲ್ಲದೆ ಹೋದರೂ ಕೂಡ ಒಂದಲ್ಲ ಒಂದು ಕಾಲಕ್ಕೆ ಮರಣ ಬರಬೇಕು ಅಂತ ಈ ಶೌನಕಾದಿಗಳಿಗೂ ಗೊತ್ತಿದೆ. ಹೀಗೆ ಮರಣದ ಬಗ್ಗೆ ಒಂದು ಎಚ್ಚರ
ಅವನಿಗಿದೆ, ಹಾಗೆ ನಿಮಗೂ ಕೂಡ ಇದೆ. ಹಾಗೊಂದು ಸಮಾನತೆ ಇದೆ ನಿಮಗೂ ಕೂಡ. ಕರ್ಮ ತ್ರೈವಗ್ನಿಕಂ ಚೇತ್, ಈ ನಾವು ಮಾಡುವಂಥ ಕರ್ಮಗಳು ಇದೆಲ್ಲವನ್ನೂ ಅವನು ತಿಳಿದಿದ್ದ. ವಾಸುದೇವೇ ಭಗವತಿ ಸ್ವಾತ್ಮಭಾವಂ ದೃಢಂಗತಃ, ಭಗವಂತನಲ್ಲಿ ತನ್ನ ಪೂರ್ಣವಾದ ಶರಣಾಗತಿಯನ್ನು ಕೂಡ ಅವನು ಮಾಡಿಕೊಂಡ. ಇಲ್ಲಿ ಸ್ವಾತ್ಮಭಾವ ಅಂತಿದೆಯಲ್ಲ, ಅದೇನು ಸ್ವಾತ್ಮಭಾವ ಅಂದ್ರೆ ಅರ್ಥ, ಅದನ್ನೆಲ್ಲ ಇಲ್ಲೊಂದಿಷ್ಟು ವಿವರಿಸ್ತಾರೆ ಆಚಾರ್ಯರು. ವಾಮನ ಪುರಾಣದ ಮಾತನ್ನು ಕೊಟ್ಟರು. ಆಪ್ತೆ ಸರ್ವಗುಣಾನಾಂ ಯಹ ಆತ್ಮನಾಮತಯ ಹರಿಂ ಉಪಾಸ್ತೆ ನಿತ್ಯಶೋ ವಿದ್ವಾನ್ ಆಪ್ತ ಕಾಮಸ್ತದಾ ಭವೇತ್. ಭಗವಂತನನ್ನ ಆತ್ಮ ಅಂತ ಹೇಳ್ತಾರೆ. ಯಾಕೆ ಆತ್ಮ ಅಂತ ಹೇಳ್ತಾರೆ ಅಂದರೆ, ಸರ್ವಗುಣಾನಾಂ ಆಪ್ತೇಹೆ, ಎಲ್ಲ ಗುಣಗಳನ್ನು ಹೊಂದಿರುವುದರಿಂದ. ಆದ್ದರಿಂದ ಭಗವಂತ ಆತ್ಮಶಬ್ದ ವಾಚ್ಯ. ಬೇರೆ ಬೇರೆ ಉಪನಿಷತ್ತು ಭಾಷೆಗಳಲ್ಲಿ ಕೂಡ ಇದು ಬಂದಿದೆ. ಸವಿಷ್ಣುರಾಪ್ತ ಕಾಮತ್ವಾತ್ ಆತ್ಮೇತ್ಯೆ ಓಚ್ಯತೆ ಬುಧೈಹಿ. ಆಪ್ತ ಕಾಮನಾದ್ರಿಂದ, ಎಲ್ಲವನ್ನೂ ಪಡ್ಕೊಂಡಿರುವುದರಿಂದ ಅವನು ಆತ್ಮ ಅಂತ. ಹೆಚ್ಚ ಆಪ್ನೋತಿ ಯಥಾದತ್ತೆ. ಆತ್ಮ ಅಂದರೆ ಹೆಚ್ಚ ಆಪ್ನೋತಿ, ಹೊಂದಿದವನು ಅಂತ ಅರ್ಥ. ಏನು ಹೊಂದಿದವನು ಅಂದರೆ, ನಾವು ನೀವು ಏನನ್ನೋ ಒಂದನ್ನು ಹೊಂದಿದ್ದೇವೆ, ಹೊಂದದೇ ಇದ್ದದ್ದು 99 ಇದೆ. ಆದರೆ ಭಗವಂತ ಹಾಗಲ್ಲ, ಎಲ್ಲವನ್ನೂ ಹೊಂದೇ ಇದ್ದಾನೆ. ಆದ್ರಿಂದ ಅವನನ್ನು ಆತ್ಮ ಅಂತ ಹೀಗೆ ವರ್ಣಿಸ್ತಾರೆ. ಹೀಗೆ ಭಗವಂತನನ್ನ ಎಲ್ಲವನ್ನೂ ಹೊಂದಿದವನಾದ್ದರಿಂದ, ಎಲ್ಲ ಗುಣಗಳನ್ನು ಹೊಂದಿದವನು, ಎಲ್ಲ ಕಾಮನೆಗಳನ್ನೂ ಹೊಂದಿದವನು. ನಾನವಾಪ್ತಮವಾಪ್ತವ್ಯಂ ವರ್ತ ಏವಚ ಕರ್ಮಣೆ, ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ಕೊಂಡಿದ್ದಾನೆ. ಇನ್ನೂ ಹೊಂದಿಲ್ಲದೆ ಇದ್ದುದು, ಇನ್ನು ಮುಂದೆ ಹೊಂದಬೇಕಾದದ್ದು ಏನೂ ಇಲ್ಲ ನನ್ನ ಜೀವನದಲ್ಲಿ, ಎಲ್ಲವನ್ನೂ ಒಂದೇ ಇದ್ದೇನೆ. ಹೀಗೆ ಭಗವಂತನನ್ನು ಆತ್ಮಶಬ್ದ ವಾಚ್ಯ ಅಂತ ಯಾರಾದ್ರು ತಿಳಿದರೆ, ಆ ಸಾಧಕನೂ ಕೂಡ ಆಪ್ತ ಕಾಮನಾಗ್ತಾನೆ, ಮುಕ್ತಿಗೆ ಹೋಗ್ತಾನೆ. ಮುಕ್ತಿಗೆ ಹೋದ್ಮೇಲಂತೂ ಅವನು ಬಯಸಿದ್ದೆಲ್ಲವೂ ಸಿಕ್ಕೇ ಸಿಗ್ತದೆ. ಸಂಸಾರದಲ್ಲಿದ್ದಾಗಲೂ ಕೂಡ ಅವನ ಆಪ್ತ ಕಾಮನಂತೆ ತೃಪ್ತನಾಗಿ ಬದುಕ್ತಾನೆ. ಭಗವಂತನನ್ನು ಆತ್ಮ ಅಂತ ಹೇಳಬೇಕಲ್ಲ, ಆತ್ಮ ಅಂತ ಯಾಕೆ ಹೇಳಬೇಕಂದ್ರೆ ಅದು ಬಹಳ ಮಹತ್ವದ ಉಪಾಸನೆ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಅದನ್ನೆಲ್ಲ, ಬ್ರಹ್ಮಸೂತ್ರಗಳಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ. ಆತ್ಮೇತಿತು ಉಪಗಚ್ಚಂತಿ ಗ್ರಾಹಯಂತಿ ಚ. ಭಗವಂತನನ್ನು ಆತ್ಮ ಅಂತ ಜ್ಞಾನಿಗಳು ತಾವು ಉಪಾಸನೆ ಮಾಡ್ತಾರೆ, ಮತ್ತೆ ಇನ್ನೊಬ್ಬರಿಗೂ ಕೂಡ ನೀವು ಹೀಗೆ ಉಪಾಸನೆ ಮಾಡಿ ಅಂತ ಹೇಳಿಕೊಡ್ತಾರೆ. ಆತ್ಮ ಅಂದ್ರೆ ಏನರ್ಥ? ಒಂದು ಅಂತರ್ಯಾಮಿ ಅಂತ ಅರ್ಥ. ನಮ್ಗೆ ಗೊತ್ತಿದೆ, ಸಚ್ಚಿತ್ ಆನಂದ ಆತ್ಮ, ಸಚ್ಚಿದಾನಂದ ಆತ್ಮ ಎಂಬುದಾಗಿ ಭಗವಂತನ ಉಪಾಸನೆ ಮಾಡಬೇಕು ಅಂತ ಸಾಮಾನ್ಯವಾಗಿ ಗೊತ್ತಿದೆ. ಅದಕ್ಕೆ ವಿಶೇಷವಾದ ಅರ್ಥ ಇದು. ಎಲ್ಲವನ್ನೂ ಹೊಂದಿದವನು, ಎಲ್ಲ ಗುಣಗಳನ್ನು ಹೊಂದಿದ್ದಾನೆ, ಎಲ್ಲ ಕಾಮನೆಗಳನ್ನು ಹೊಂದಿದ್ದಾನೆ. ಅವನು ಹೊಂದಬೇಕಾದ, ಗಳಿಸಬೇಕಾದಂಥ ಮತ್ಯಾವ ಸಂಗತಿಯೂ ಇಲ್ಲ. ಆದ್ರಿಂದ ಅವನ ಆತ್ಮಶಬ್ದ ವಾಚ್ಯ. ಭಗವಂತನೇ ನೀನು ಪೂರ್ಣ ಕಾಮ, ನೀನು ಪೂರ್ಣ ಅಂತ ಅವನನ್ನು ಉಪಾಸನೆ ಮಾಡ್ತಾ ಮಾಡ್ತಾ ಹೋದರೆ ಆವಾಗ ನಾವು ಕೂಡ ಆಪ್ತಕಾಮರಾಗಬಹುದು. ಸಂಸಾರದಲ್ಲಿ ಇದ್ದಾಗಲೂ ಕೂಡ ಎಲ್ಲವನ್ನೂ ಪಡ್ಕೊಂಡಿದ್ದೇನೆ, ನನಗೆ ಇನ್ನೇನು ಆಗಬೇಕಾಗಿಲ್ಲ, ನೀನು ಇಟ್ಟಂಗೆ ಇರುವೆ ಹರಿ ಅಂತ ಬದುಕಬಹುದು. ಮುಕ್ತಿಗೆ ಹೋದ್ಮೇಲಂತೂ ಆಪ್ತಕಾಮ ಆಗೇ ಆಗ್ತಾನೆ. ಅದನ್ನ ನಾವಲ್ಲಿ ಗಮನಿಸಬೇಕಾಗುತ್ತೆ. ಇದು ಸರ್ವವನ್ನು ಹೊಂದಿರುವುದರಿಂದ ಆತನನ್ನ ಆತ್ಮ ಅಂತ ಉಪಾಸನೆ ಮಾಡಬೇಕು ಅನ್ನುವುದರ ಒಂದು ಫಲ ಇದೆ. ಶಾಸ್ತ್ರದಲ್ಲಿ ಇದನ್ನು ಬೇರೆ ಬೇರೆ ಪ್ರಸಂಗಗಳಲ್ಲಿ ಆತ್ಮಶಬ್ದದ ಉಪಾಸನೆ ಯಾಕೆ ಮಹತ್ವದ್ದು ಅಂತ ಹೇಳಿದ್ದಾರೆ. ಅದನ್ನ ಇಲ್ಲಿ ವಾಮನ ಪುರಾಣದ ಮಾತನ್ನು ಕೊಟ್ಟು ಆಚಾರ್ಯ ಸಮರ್ಥನೆ ಮಾಡಿದ್ದಾರೆ. ಇಲ್ಲಿ ಸಂಸ್ಥಾ ಅಂತ ಶಬ್ದ ಇದೆ. ಸಂಸ್ಥಾ ಅಂದ್ರೆ ಮರಣ ಅಂತ ಅರ್ಥ. ಸ್ಥಾ ಅಂದ್ರೆ ಇರುವಿಕೆ, ಸ್ಥಿತಿ ಅಂತ ಅರ್ಥ. ಸಂಸ್ಥಾ ಅಂದ್ರೆ ಚೆನ್ನಾಗಿ ಇರುವಿಕೆ ಅಂತ ಅರ್ಥ. ಮರಣಕ್ಕೆ ಚೆನ್ನಾಗಿ ಇರುವಿಕೆ ಅನ್ನೋದು ತುಂಬಾ ಹೊಂದುತ್ತದೆ. ಯಾಕೆಂದ್ರೆ ಅದು ನ್ಯಾಚುರಲ್ ಆರ್ಡರ್ ಅಂತ. ಈಗ ನಾವಿರುವುದು ಜೀವನ ಏನಿದೆ ಇದು ಡಿಸಾರ್ಡರ್. ಇದು ಮರಣವೇ ನ್ಯಾಚುರಲ್ ಆರ್ಡರ್. ಮರಣಂ ಪ್ರಕೃತಿ ಶರೀರಿನಾಂ ವಿಕೃತಿ ಜೀವನ ಮುಚ್ಚತೆ ಅಂತ ಕಾಳಿದಾಸ ಒಂದು ಕಡೆ ತನ್ನ ಕಾವ್ಯದಲ್ಲಿ ವರ್ಣನೆ ಮಾಡ್ತಾನೆ. ಮರಣ ಅನ್ನುವುದೇ ಒಂದು ಪ್ರಕೃತಿ, ಸಹಜ ಸ್ಥಿತಿ ಜೀವನಿಗೆ. ಮರಣ ಅಂದ್ರೆ ಈ ಭೌತ ದೇಹದಿಂದ ತಪ್ಪಿಸಿಕೊಂಡಿರುವುದು ಅಂತ ಅರ್ಥ.
ಈಗ ನಾವು ಪ್ರತಿ ಬಾರಿ ಒಂದು ತಂದೆ ತಾಯಿಂದ ದೇಹವನ್ನು ಪಡೆದಿರ್ತೇವೆ, ಅದಾದ್ಮೇಲೆ ಸಾಯ್ತೇವೆ, ಮತ್ತೆ ಹುಡ್ತಾ ಇರ್ತೀವಿ, ಮತ್ತೆ ಸಾಯ್ತಾ ಇರ್ತೇವೆ. ಈ ಥರ ಸಾಯುವುದಕ್ಕಿಂತ ಒಂದು ಬಾರಿ ಶಾಶ್ವತವಾಗಿ ಸತ್ತು ಬಿಡುವುದೇನಿದೆ ಅದೇ ಪ್ರಕೃತಿ. ಶಾಶ್ವತವಾಗಿ ಸತ್ತು ಬಿಡುವುದು ಅಂದರೆ ಮುಂದೆಂದೂ ಕೂಡ ಈ ದೇಹದ ಬಂಧನಕ್ಕೆ ಒಳಗಾಗದೇ ಇರುವುದು, ಸ್ವರೂಪ ದೇಹದಿಂದಲೇ ಇದ್ದು ಬಿಡುವುದು, ಅದು ಪ್ರಕೃತಿ. ಈ ಭೌತ ದೇಹದಲ್ಲಿ ಬಂಧಿಯಾಗಿರುವುದೇನಿದೆ ಇದೊಂದು ವಿಕಾರವೇ, ಇದು ಡಿಸಾರ್ಡರ್ ಇದು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಸಂಸ್ಥಾ ಅಂದರೆ ಚೆನ್ನಾಗಿ ಇರುವುದು ಯಾವುದಾದ್ರು ಬದುಕಲ್ಲ, ಬದುಕು ಚೆನ್ನಾಗಿಲ್ಲ, ಮರಣವೇ ಚೆನ್ನಾಗಿದೆ. ಅದಕ್ಕೆ ಮರಣಕ್ಕೆ ಸಂಸ್ಥಾ ಅಂತ ಈಗ ಒಂದು ಶಬ್ದ ಪ್ರಯೋಗ ಶಾಸ್ತ್ರದಲ್ಲಿ ಕಂಡು ಬರ್ತದೆ. ಇಲ್ಲಿ ಆತ್ಮಭಾವ ಅಂತಿದೆಯಲ್ಲ, ಆತ್ಮಭಾವಂ ದೃಢಂ ಗತಃ ಅಂತಿದೆಯಲ್ಲ, ಅದನ್ನ 2 ಬಾರಿ ಇಟ್ಕೋಬೇಕು ಅಂತ ಹೇಳ್ತಾರೆ ವ್ಯಾದವಾರಿ. ಹಾಗೆ ಹೇಗೆ ಅದನ್ನು 2 ಬಾರಿ ಇಟ್ಕೊಳ್ಳೋದು, ಅದರ ತಾತ್ಪರ್ಯ ಏನು ಅಂತೆಲ್ಲ ನಾವು ವಿಚಾರ ಮಾಡಿದಾಗ ತತಶ್ಚ ಅಯಮರ್ಥ ಅಂತ ಶ್ಲೋಕದ ಅರ್ಥ ವಿವರಣೆ ಮಾಡ್ತಾರೆ. ಭಗವಂತನಾದ ವಾಸುದೇವನಲ್ಲಿ ಆತ್ಮಭಾವವನ್ನ ಹೊಂದಿದರೆ, ಅಂದ್ರೆ ಇವನು ಆತ್ಮನಾಗಿದ್ದಾನೆ ಎಂಬ ಉಪಾಸನೆಯನ್ನು ಭಕ್ತಿಯನ್ನು ನಾವು ಮಾಡಿದರೆ, ಗುಣಪೂರ್ಣತ್ವೇನ ಆತ್ಮಶಬ್ದವಾಚ್ಯತ್ವೋಪಾಸನಾಂ, ಇವನು ಗುಣಪೂರ್ಣನಾಗಿದ್ದಾನಾದ್ರಿಂದ ಆತ್ಮಶಬ್ದವಾಚ್ಯನಾಗಿದ್ದಾನೆ ಅಂತ ಅವನನ್ನು ಉಪಾಸನೆ ಮಾಡಿದರೆ, ಇದು ಬರೇ ಗುಣಪೂರ್ಣತ್ವ ಅಂತಿದೆ, ನಾನು ಉಳಿದ ಸಂಗತಿಗಳನ್ನು ಇಟ್ಕೊಂಡಿದ್ದೇನೆ, ಎಲ್ಲವನ್ನು ಹೊಂದಿಬಿಟ್ಟಿದ್ದಾನೆ. ಅದರಿಂದಲೇ ಭಗವಂತನನ್ನು ನಾವು ಈ ಕೃಷ್ಣ ಮಂತ್ರ, ವೇದವ್ಯಾಸನ ಮಂತ್ರ, ಹಯಗ್ರೀವ ಮಂತ್ರ, ಧನ್ವಂತರಿ ಮಂತ್ರ, ವೇದವ್ಯಾಸ ಮಂತ್ರ ಇತ್ಯಾದಿಗಳಿಗೆಲ್ಲದಕ್ಕೂ ಕೂಡ ಈ ಅಂಗನ್ಯಾಸ ಮಾಡ್ತಿರ್ತೀವಿ. ಅಂಗನ್ಯಾಸ, ಕರನ್ಯಾಸ ಇದೆಲ್ಲ. ಪೂರ್ಣ ಜ್ಞಾನಾತ್ಮನೇ ಹೃದಯಾಯ ನಮಃ, ಪೂರ್ಣವಾದ ಜ್ಞಾನವುಳ್ಳವನು, ಪೂರ್ಣೈಶ್ವರ್ಯಾತ್ಮನೇ ಶಿರಸೇ ಸ್ವಾಹ, ತಲೆ ಮುಟ್ಕೋತೇವೆ. ಪೂರ್ಣವಾದ ಐಶ್ವರ್ಯ ಉಳ್ಳವನು, ಪೂರ್ಣ ಪ್ರಭಾ ಉಳ್ಳವನು, ಶಿಖಾ ಮುಟ್ಕೋತೇವೆ. ಪೂರ್ಣ ತೇಜ ಆತ್ಮನೇ ನಮಃ, ಪೂರ್ಣವಾದ ತೇಜಸ್ಸು ಉಳ್ಳವನು ಅಂತ ಕಣ್ಣು ಮುಟ್ಕೊಳ್ತೇವೆ. ಪೂರ್ಣ ಶಕ್ತಿ ಉಳ್ಳವನು ಅಂತ ಅಸ್ತ್ರಾಯ ಪಟ ಅಂತ ಹೇಳ್ತೇವೆ. ಪೂರ್ಣತ್ವೋಪಾಸನೆ ಅಂತ ಬಹಳ ಮುಖ್ಯ. ಭಗವಂತನನ್ನು ಪೂರ್ಣ ಅಂತ ಉಪಾಸನೆ ಮಾಡ್ತಾ ಹೋದ್ರೆ ತಮ್ಮ ಯಥಾ ಉಪಾಸತೆ ತದೇವ ಭವತಿ ಅಂತ ನಮಗೂ ಕೂಡ ಒಂದು ಕಾಲದಲ್ಲಿ ಪೂರ್ಣತೆ ಬರುವುದು ಸಾಧ್ಯ. ಹೀಗೆ ಗುಣಪೂರ್ಣನಾಗಿದ್ದಾನೆ, ಸಕಲ ಕಾಮನೆಗಳನ್ನು ಪಡೆದಿದ್ದಾನೆ, ಆದ್ದರಿಂದ ಅವನು ಆತ್ಮಶಬ್ದವಾಚ್ಯನಾಗಿದ್ದಾನೆ ಅಂತ ಉಪಾಸನೆ ಮಾಡಿದರೆ, ದೃಢಂ ಯಥಾ ಸ್ಯಾತ್ ತಥಾ ಈ ಥರ ಮಾಡಿದರೆ ಮುಂದೆ ಅವನಿಗೆ ಅದ್ರ ಫಲ ಏನಂದ್ರೆ ಮತ್ತೊಮ್ಮೆ ಆತ್ಮಭಾವ ಅನ್ನೋದನ್ನು 2 ಸರಿ ಇಟ್ಕೋಬೇಕಂತೆ. ಮೊದಲನೇದು ಆತ್ಮಭಾವ ಅಂತ ಅನ್ನೋದು ಆತ ಏನು ಮಾಡಬೇಕು, ಯಾವ ಕರ್ತವ್ಯವನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ತದೆ. 2ನೇ ಆತ್ಮಭಾವ ಎಂಬ ಶಬ್ದ ಅವನಿಗೆ ಅದರಿಂದ ಸಿಗುವ ಫಲವನ್ನು ತೋರಿಸ್ತದೆ. ಹೀಗೆ ಉಪಾಸನೆ ಮಾಡ್ತಾ ಇದ್ರೆ ಸ್ವಸ್ವಭಾವಭೂತಂ ಆನಂದಂ ಗತಃ ಪ್ರಾಪ್ತಸ್ತನ್, ಅವನಿಗೆ ಅದರಿಂದ ಮಹಾಫಲ ಸಿಗ್ತದೆ. ಆತ್ಮಜ್ಞಾನವೇ, ಆತ್ಮ ಆನಂದವೇ ಅವನಿಗೆ ಆಗಿಬಿಡ್ತದೆ. ಎಲ್ಲ ಒಳಗಿನ ಸಂಶಯಗಳೆಲ್ಲ ಪರಿಹಾರ ಕಂಡು ಅವನು ಆಪ್ತಕಾಮನಾಗಿಬಿಡ್ತಾನೆ. ಸ್ವಾತ್ಮಭಾವಂ ದೃಢಂ ಗತಃ ಅಂತಿದೆಯಲ್ಲ, ಪರೀಕ್ಷಿತನ ಸ್ಥಿತಿಯೂ ಹಾಗೇ ಆಗಿತ್ತು. ಆ ಭಗವಂತನನ್ನ ಅವನಿಗಾಗಲೇ ಆತ್ಮ ಅಂತ ಉಪಾಸನೆ ಮಾಡಿಯೇ ಇದ್ದ. ದೊಡ್ಡ ಜ್ಞಾನಿಗಳಿಂದ ಕೇಳಿ ತಿಳಿದು ಆ ಉಪಾಸನೆಯನ್ನು ಹೊಸದಾಗಿ ಮಾಡ್ತಿರೋದಲ್ಲ, ಅವನು ಅನೇಕ ಬಾರಿ ಮಾಡೇ ಇದ್ದಾನೆ. ಆದ್ರಿಂದ ಅವನಿಗೊಂದು ಮಹಾನಂದ, ದೊಡ್ಡ ಆನಂದ ಈ ಜಗತ್ತಿನಲ್ಲೇ ಈಗಿದೆ, ಸಿಕ್ಕಿದೆ. ಇದಕ್ಕಿಂತ ದೊಡ್ಡ ಆನಂದ, ಅಪ್ರಾಕೃತವಾದ ಆನಂದ ನಾಳೆ ಮುಕ್ತಿಯಲ್ಲಿ ಸಿಗೋದಿದೆ. ಇನ್ನೇನು ಸಿಗುವುದೇ ಅದಿದೆ, ಬಾಕಿ ಇದೆ. ಸಿಗ್ತದೋ ಇಲ್ಲೋ ಒಂದು ಸಂಶಯಗಳೆಲ್ಲ ಪರಿಹಾರ ಕಂಡುಬಿಟ್ಟಿವೆ. ಸಿಗುವುದೊಂದು ಬಾಕಿ ಇದೆ, ಕ್ವೆಶ್ಚನ್ ಆಫ್ ಟೈಮ್ ಅಷ್ಟೇ. ಆದ್ರಿಂದ ಅವನು ಭಗವಂತನನ್ನ ಆತ್ಮ ಅಂತ ಉಪಾಸನೆ ಮಾಡಿದ್ರಿಂದ ತಾನು ಕೂಡ ಆತ್ಮನಾಗಿ ಬಿಟ್ಟಿದ್ದಾನೆ, ಆತ್ಮಭಾವವನ್ನು ಪಡೆದಿದ್ದಾನೆ ಅಂತ ಆತ್ಮಶಬ್ದವನ್ನು 2 ಸರಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಸಮೀಚೀನಂ ವಚೋ ಬ್ರಹ್ಮನ್. ಈಗ ಪರೀಕ್ಷಿತ್ ಶುಕಾಚಾರ್ಯನನ್ನು ಏನು ಕೇಳಿದ್ನೋ ಅದನ್ನೇ ನೀವು ಕೂಡ ಕೇಳ್ತಾ ಇದ್ದೀರಿ. ನಾನು ಆ ಶುಕಾಚಾರ್ಯ ಮತ್ತು ಪರೀಕ್ಷಿತನ ಒಂದು ಸಂಭಾಷಣದ ಪ್ರಸಂಗದಲ್ಲಿ ಅಲ್ಲಿದ್ದೆ, ಕಥೆ ನಾನು ಕೇಳಿದ್ದೇನೆ, ಅದನ್ನೇ ನಿಮ್ಗೆ ಹೇಳುವನಿದ್ದೇನೆ. ರಾಜ ಹೇಳಿದಂತೆ, ಸರ್ವಜ್ಞಸ್ಯ ತವಾನಘ, ಭಗವಂತ ಶಿವನ ಅವತಾರ ಈ ಪರೀಕ್ಷಿತ, ಈ ಶುಕಾಚಾರ್ಯ. ಆದ್ದರಿಂದ ಅವನು ಸರ್ವಜ್ಞ. ಹೇಗೆ ಸರ್ವಜ್ಞ ಅಂದರೆ
ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯೋಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ ಅಂತ. ಶುಕಾಚಾರ್ಯನನ್ನು ಸರ್ವಜ್ಞ ಅಂತ ಹೇಳೋದು ಹೇಗೆ ಅಂದ್ರೆ, ಎಲ್ಲಾ ಸಾಧಕರು ಕೂಡ, ಒಬ್ಬ ಸಾಮಾನ್ಯ ಸಾಧಕನಿಂದ ಹಿಡಿದು ಚತುರ್ಮುಖ ಬ್ರಹ್ಮನಿವರೆಗೂ ಪ್ರತಿಯೊಬ್ಬರು ಕೂಡ ಎಷ್ಟು ಸಾಧ್ಯವೋ ಅಷ್ಟೆಲ್ಲವನ್ನೂ ಅಧ್ಯಯನ ಮಾಡಬೇಕು. ಎಲ್ಲಾ ಶಾಸ್ತ್ರಗಳನ್ನು ಅಧ್ಯಯನಕ್ಕೆ ಒಳಪಡಿಸ್ಕೋಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಅದರ ನಂತರ ಭಗವಂತನನ್ನು ಉಪಾಸಿಸಬೇಕು. ಹೀಗೆ ಅವನು ಸಾಧಕನಾದವನು ಸರ್ವಜ್ಞನಾಗಬೇಕು. ಅಲ್ಲಿ ಪೂರ್ಣವಾದ ಸರ್ವಜ್ಞತ್ವ ಅನ್ನೋದು ಕೂಡ ಅನೇಕ ಗ್ರೇಡ್ಗಳನ್ನು ಹೊಂದಿದೆ. ಪೂರ್ಣವಾದ ಸರ್ವಜ್ಞತ್ವ ಇರುವುದು ಚತುರ್ಮುಖ ಬ್ರಹ್ಮನಿಗೆ ಮಾತ್ರ. ಅಂದರೆ ಜೀವಿಗಳಲ್ಲಿ, ಸಂಸಾರದಲ್ಲಿ ಬದ್ಧರಾಗಿದ್ದು ಸಂಸಾರದಿಂದ ಬಿಡುಗಡೆಯನ್ನು ಬಯಸುವ ಜೀವಿಗಳಲ್ಲಿ ಪೂರ್ಣವಾದ ಸರ್ವಜ್ಞತ್ವ ಇರುವುದು, ಫಸ್ಟ್ ಗ್ರೇಡಿನ ಸರ್ವಜ್ಞತ್ವ ಇರುವುದು ಚತುರ್ಮುಖ ಬ್ರಹ್ಮನಿಗೆ. ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಅದರ ನಂತರ ಬರುವವರಿಗೆ ಯಥಾಯೋಗಂ, ಚತುರ್ಮುಖ ಬ್ರಹ್ಮನಿಗಿಂತ ಕಡಿಮೆ ಸರ್ವಜ್ಞತ್ವ ಉಳಿದವರಿಗೆ, ಅವರಿಗಿಂತ ಕಡಿಮೆ ಸರ್ವಜ್ಞತ್ವ ಇನ್ನು ಕೆಲವರಿಗೆ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಮಟ್ಟಿನ ಸರ್ವಜ್ಞತ್ವ, ಅವರವರ ಮಟ್ಟಿನ ಪೂರ್ಣತೆ ಇದು ಬರುವುದು ಸಾಧ್ಯ ಅಂತ ಅದರ ತಾತ್ಪರ್ಯ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ ಮತ್ತೊಂದು ಕಡೆ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳುವ ಮಾತಿದೆ. ಒಂದು ಸಣ್ಣ ಸಂಗತಿಯನ್ನು ಹಿಡಿದು, ಒಂದು ಸಂಧ್ಯಾವಂದನದಿಂದ ಹಿಡಿದು ಅಶ್ವಮೇಧ ಯಾಗದವರೆಗೆ ಪ್ರತಿಯೊಂದು ಸಂಗತಿಯನ್ನು ಕೂಡ ತಾನು ಸರ್ವಜ್ಞನಾಗದೆ ಮನುಷ್ಯನಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ವಿನಾ ಸರ್ವಜ್ಞತಾಂ ನರಃ, ಪ್ರತಿಯೊಬ್ಬನು ಕೂಡ ಅದಕ್ಕಾಗಿ ಸರ್ವಜ್ಞನಾಗಬೇಕು, ಸರ್ವಜ್ಞತ್ವವೇ ನಮ್ಮ ಗುರಿಯಾಗಿರಬೇಕು. ಚತುರ್ಮುಖ ಬ್ರಹ್ಮನಿಗೂ ನ ಸಮರ್ಥೋ ಮಹೇಂದ್ರೋಪಿ, ಸ್ವಯಂ ದೇವರಾಜನ ಅಂತ ಇಂದ್ರನಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಅವನು ತಾನು ತಿಳಿಯಬೇಕಾದ್ದನ್ನೆಲ್ಲ ತಿಳಿದ್ರೆ, ಅಂತ ದೊಡ್ಡ ಸಾಧನೆ ಮಾಡಿದರೆ, ತಾನು ಓದಬೇಕಾದ್ದನ್ನೆಲ್ಲ ಓದಿದರೆ, ಆವಾಗ ಅವನಿಗೆ ತಾನು ಮಾಡಬೇಕಾದಂಥ ಎಲ್ಲ ಕರ್ತವ್ಯಗಳ ಬಗ್ಗೆ ಒಂದು ಸ್ಪಷ್ಟವಾದಂಥ ಅರಿವು ಇರೋದು ಸಾಧ್ಯ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಜ್ಞಾನಪೂರ್ವಕವಾಗಿ ಮಾಡಿದರೆ ಆ ಕೆಲಸ ಸಫಲ ಆಗ್ತದೆ ಅಂತ ಉಪನಿಷತ್ತು ಕೂಡ ವರ್ಣನೆ ಮಾಡಿದೆ. ಹೀಗೆ ಕೆಲಸ ಮಾಡಬೇಕು. ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಪ್ರತಿಯೊಂದು ವಿಷಯವನ್ನು ಅನೇಕ ಗುರುಗಳ ಮೂಲಕ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಪ್ರತಿಯೊಂದು ವಿಷಯವನ್ನು, ನಮ್ಮ ಆಚಾರ ವಿಚಾರ ಎಲ್ಲವನ್ನು ಕೂಡ ನಾವು ಸ್ಪಷ್ಟಪಡಿಸ್ಕೋಬೇಕು. ಈ ಶಿವ ಅಂತೂ ಸರ್ವಜ್ಞ ಅಂತನ್ನುವುದು ತುಂಬ ಅದ್ಭುತವಾದ ಸಂಗತಿಯೇ. ಕೆಲವು ಕಡೆ ವಿದುರನನ್ನ, ಸಂಜಯನನ್ನು ಕೂಡ ಸರ್ವಜ್ಞರು ಅಂತ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ವರ್ಣನೆ ಮಾಡ್ತಾರೆ. ವಿದುರ ಮತ್ತು ಸಂಜಯರೇ ಸರ್ವಜ್ಞರು ಅಂದರೆ ಶಿವನು ಕೂಡ ಖಂಡಿತವಾಗಿ ಸರ್ವಜ್ಞನೇ. ತಾನು, ನಮಗದೆಲ್ಲ ಗೊತ್ತಿದೆ, ದಶಕಲ್ಪಂ ತಪಶ್ಚೀರ್ಣಂ ರುದ್ರೇಣ ಲವನಾಂಭಸಿ, ಸಮುದ್ರದ ಆಳದಲ್ಲಿ ಕೂತು 10 ಕಲ್ಪ ತಪಸ್ಸು ಮಾಡಿದ, 40 ಕಲ್ಪ ತಪಸ್ಸು ಮಾಡಿದ, ಹೀಗೆಲ್ಲ ಬೇರೆ ಬೇರೆ ಥರದ ವರ್ಣನೆ ಇದೆ. ಅದೇ ನನಗೆ ಅನೇಕ ಬಾರಿ ತುಂಬಾ ಆಶ್ಚರ್ಯ ಕೊಡುವಂಥ ಸಂಗತಿ. ಎಷ್ಟು ದೀರ್ಘವಾದ ಸಾಧನೆಯನ್ನು ಮಾಡಿದ್ದಾರೆ ಅವರೆಲ್ಲ. ಸ್ವಯಂ ಚತುರ್ಮುಖ ಬ್ರಹ್ಮ 31,104,000 ಕೋಟಿ ಇಂಟು 100 ಅಷ್ಟು ಸಾಧನೆ ಮಾಡಿದ್ದಾನೆ. ಚತುರ್ಮುಖ ಬ್ರಹ್ಮನ ಪದವಿಗೆ ಬರಲಿಕ್ಕೆ ಅವನಿಗೆ ಅದಕ್ಕಿಂತ ಮುಂಚೆ ವಾಯು, ಅದಕ್ಕಿಂತ ಮುಂಚೆ ಮತ್ತೊಬ್ಬ ರುಜು, ಹೀಗೆ ಆ ಎಲ್ಲ 1ರಿಂದ ಆರಂಭಿಸಿ 98ರವರೆಗೆ, ಮುಂದೆ 99, ಆಮೇಲೆ 100, ಹೀಗೆ ಅವರು ತಮ್ಮ ಸಾಧನೆಯ ಮಾರ್ಗದಲ್ಲಿ ನಿರಂತರವಾದಂಥ ಪ್ರಯಾಣ ಮಾಡಬೇಕಾಗ್ತದೆ. ಬಹೂನಾಂ ಜನ್ಮನಾಮಂತೆ ಜ್ಞಾನಮಾನ್ಮ ಪ್ರಪಂಚತೆ. ಅದೆಷ್ಟೋ ಜನ್ಮಗಳ ನಂತರ, ಬಹು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ, 100 ಕಲ್ಪ ಸಾಧನೆ ಮಾಡುವರು ಕೆಲವರು, 50 ಕಲ್ಪ ಸಾಧನೆ ಮಾಡುವರು ಕೆಲವರು, 40 ಕಲ್ಪ ಕೆಲವರು, 20, 10, 5 ಹೀಗೆ ಕಲ್ಪಗಳನ್ನು ಪರ್ಯಂತ ಸಾಧನೆ ಮಾಡುವವರು ಇರ್ತಾರೆ. ನಮ್ಮಂಥವರೆಲ್ಲ ಏಕಕಲ್ಪ ಜೀವಿಗಳು. ಒಂದೇ ಕಲ್ಪದಲ್ಲಿ ಸೃಷ್ಟಿಗೆ ಬಂದು ಆ ಕಲ್ಪ ಮುಗಿಯೋದ್ರೊಳಗೆ, ಚತುರ್ಮುಖ ಬ್ರಹ್ಮನ ಆಯುರ್ಮಾನ ಮುಗಿಯೋದ್ರೊಳಗೆ ನಾವು ಹೊರಟೋಗ್ಬಿಟ್ಟಿರ್ತೇವೆ. ಮುಂದಿನ ಕಲ್ಪದಲ್ಲಿ ಮತ್ತೆ ಬಂದು ಮತ್ತಾವುದು ದೊಡ್ಡ ಮಹತ್ವದ ಜವಾಬ್ದಾರಿ ಸ್ವೀಕಾರ ಮಾಡಬೇಕಾಗಿದೆ ಅನ್ನುವುದು ನಮಗಿರೋದಿಲ್ಲ. ಹೀಗೆ ಸರ್ವಜ್ಞತ್ವಕ್ಕಾಗಿ ಪ್ರತಿಯೊಬ್ಬರು ಕೂಡ ಹಂಬಲಿಸಬೇಕು. ಅದಕ್ಕಾಗಿ ಶಿವನನ್ನು ಇಲ್ಲಿ ಆ ವ್ಯಾಸಪುತ್ರನನ್ನು ಕೂಡ ಸರ್ವಜ್ಞ ಅಂತ ವರ್ಣನೆ ಮಾಡಿದ್ದಾರೆ. ನಿನ್ನ ಮಾತು ಕೇಳ್ತಾ ಇದ್ರೆ
ನೀವು ಭಗವಂತನ ತತ್ವ ವರ್ಣನೆ ಮಾಡ್ತಾ ಇದ್ದೀಯಲ್ಲ, ತಮಃ ವಿಶೀರ್ಯತೆ, ನನ್ನ ಅಜ್ಞಾನವೆಲ್ಲ ಸೀಳೆ ಹೋಗ್ತಾ ಇದೆ, ಕಿತ್ಕೊಂಡು ಹೋಗ್ತಾ ಇದೆ. ಇನ್ನಷ್ಟು ನಾನು ಕೇಳಿ ತಿಳ್ಕೋಬೇಕು ಅಂತ ಬಯಸ್ತೇನೆ. ಏನು ಕೇಳಿ ತಿಳ್ಕೊಳ್ಳುವುದು ಅಂದರೆ, ಈ ಭಗವಂತ ಏನೇನು ಸೃಷ್ಟಿ ಮಾಡ್ತಾನೆ ಅಂತ ಅನ್ನೋದನ್ನು ನಾನು ತಿಳ್ಕೋಬೇಕಾಗಿದೆ. ಏನು ಸೃಷ್ಟಿ ಮಾಡ್ತಾನೆ, ಹೇಗೆ ಸೃಷ್ಟಿ ಮಾಡ್ತಾನೆ ಅನ್ನೋದನ್ನೆಲ್ಲ ನಾನು ತಿಳ್ಕೋಬೇಕಾಗಿದೆ. ಆತ್ಮಮಾಯೆಯ ತನ್ನಿಚ್ಛೆಯಿಂದ ತನ್ನ ಪತ್ನಿಯಾದಂತಹ ಲಕ್ಷ್ಮೀದೇವಿಯ ಜೊತೆಗೂಡಿ ಸೃಷ್ಟಿ ಮಾಡ್ತಾನಲ್ಲ. ಯಥಾ ಇದಂ, ಹೇಗೆ ಸೃಷ್ಟಿ ಮಾಡ್ತಾನೆ ಜಗತ್ತನ್ನು, ಹೇಗೆ ಅದನ್ನು ಗೋಪಾಯತಿ ಕಾಪಾಡ್ತಾನೆ, ಹೇಗೆ ಅದನ್ನು ಸಂಯಚ್ಛತೆ ಮತ್ತೆ ಪ್ರಳಯದ ಕಡೆ ತಗೊಂಡು ಹೋಗ್ತಾನೆ. ದುರ್ವಿಭಾವೆ ಮಧೀಶ್ವರೈ, ಎಷ್ಟೇ ದೊಡ್ಡ ದೊಡ್ಡ ಶಕ್ತಿ ಇರುವಂತಹ ದೇವತೆಗೂ ಕೂಡ ಈ ಪರಮಾತ್ಮ ಮಾಡುವ ಕೆಲಸಗಳು ಸಾಧ್ಯ ಆಗೋದೇ ಇಲ್ಲ ಅವ್ರ ಕೈಯಿಂದ. ಅವ್ರು ಯಾರಿಗೂ ಸಾಧ್ಯ ಆಗದೆ ಇರೋದು ನೀವನು ಮಾಡ್ತಿದ್ದಾನಲ್ಲ. ಆದ್ದರಿಂದಲೇ ಜಗತ್ತಿನ ಉತ್ಪತ್ತಿ, ಅದರ ಪಾಲನೆ, ಅದರ ನಾಶ, ಆ ಜಗತ್ತನ್ನು ಸಂಸಾರದಲ್ಲಿ ಕಟ್ಟಿ ಹಾಕಿರುವುದು, ಅದನ್ನು ಬಿಡುಗಡೆಗೊಳಿಸುವುದು, ಹೀಗೆಲ್ಲ ಸೃಷ್ಟ್ಯಾದ್ಯಷ್ಟ ಕರ್ತೃತ್ವ. ಸೃಷ್ಟಿ ಮೊದಲಾದ 8: ಉತ್ಪತ್ತಿ, ಪಾಲನೆ, ಸಂಹಾರ, ನಿಯತಿ, ಜೀವರನ್ನು ಕಟ್ಟುವುದು, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ. ಇದೆಲ್ಲವೂ ಕೂಡ ಆಗುವುದು ಭಗವಂತನಿಂದ ಮಾತ್ರ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದಕ್ಕಾಗಿ ಆತನ ಜನ್ಮಾದ್ಯಸ್ಯೇತಃ ಅಂತ ಸೂತ್ರವು ವರ್ಣನೆ ಮಾಡಿದೆ. ಜನ್ಮಾದ್ಯಸ್ಯೇತೋನ್ವಯಾದಿತರತಃ ಅಂತ ಭಾಗವತವು ಕೂಡ ಅದೇ ದೃಷ್ಟಿಯಿಂದ ಹೊರಟಿದೆ. ಬೇರೆ ಯಾರಿಗೂ ಇದು ಸಾಧ್ಯವೇ ಆಗೋದಿಲ್ಲ. ದುರ್ವ್ಯಭಾವ್ಯಂ, ಉಳಿದವರಿಗೆ ಇದು ಸಾಧ್ಯ ಆಗೋದಿಲ್ಲ. ಹೀಗೆಲ್ಲ ಜಗತ್ತನ್ನು ಅರಿತು ಸೃಷ್ಟಿಸುವುದು ಸಾಧ್ಯ ಆಗೋದಿಲ್ಲ. ಯಾಂ ಶಕ್ತಿ ಉಪಾಶ್ರಿತ್ಯ ಪುರುಶಕ್ತಿ ಪರಃ ಪುಮಾನ್ ಆತ್ಮಾನಂ ಕ್ರೀಡನ್ ಕರೋತಿ ವಿಕರೋತಿ ಚ. ಅವನು ಪುರುಶಕ್ತಿ ಭಗವಂತ. ಅವನ ಶಕ್ತಿಗೆ ಒಂದು ಇತಿಮಿತಿ ಅಂತನ್ನುವುದೇ ಇಲ್ಲ. ಅಂಥ ಅಗಾಧವಾದ ಶಕ್ತಿ ಇದ್ದವನಿವನು. ಅಗಾಧವಾದ ಶಕ್ತಿ ಉಳ್ಳವನಾದ್ದರಿಂದ ಅವನು ತನ್ನ ಶಕ್ತಿಗಳನ್ನು, ಅಂದರೆ ಸತ್ವಗುಣದ ಅಭಿಮಾನಿನಿಯಾದ ಲಕ್ಷ್ಮೀದೇವಿ, ರಜೋಗುಣದ ಅಭಿಮಾನಿಯಾದ ಭೂದೇವತ ಮತ್ತು ತಮೋಗುಣದ ಅಭಿಮಾನಿಯಾದಂಥ ದುರ್ಗಾದೇವಿ, ಈ ಮೂರೇ ಅವನ ಶಕ್ತಿಗಳು. ಶಕ್ಯತ್ವಾತ್ ಶಕ್ತಯೋ ಭಾರ್ಯಾಹ ಅಂತ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಬರೋದಿದೆ. ಹೆಂಡತಿಯನ್ನ ಶಕ್ತಿ ಅಂತ ಹೇಳ್ತಾರೆ. ಯಾಕೆ ಶಕ್ತಿ ಅಂತ ಹೇಳ್ತಾರೆ ಅಂದರೆ, ನಮ್ಮ ಅಧೀನದಲ್ಲಿರುವುದರಿಂದ, ಗಂಡನ ಅಧೀನದಲ್ಲಿ ಹೆಂಡತಿ ಇರುವುದರಿಂದ ಅವಳ ಶಕ್ತಿ. ಈ ಶ್ರೀಭೂ ಮತ್ತು ದುರ್ಗಾ ಇವರು ಕೂಡ ಭಗವಂತನ ಅಧೀನದಲ್ಲಿರುವುದರಿಂದ ಅವರನ್ನು ಶಕ್ತಿ ಅಂತ ವರ್ಣನೆ ಮಾಡ್ತಾರೆ. ಆ ಶಕ್ತಿಗಳನ್ನು ಸ್ವೀಕಾರ ಮಾಡಿ ಸೃಷ್ಟಿಯಾದಿಗಳನ್ನು ನಡೆಸ್ತಾನಲ್ಲ, ತಾನೂ ಆಟ ಆಡ್ತಾ, ಕ್ರೀಡನ್ ನಮ್ಮಿಂದಲೂ ಆಟ ಆಡಿಸ್ತಾ, ಕರೋತಿ ವಿಕರೋತಿ ಚ, ನಾನಾ ಕಾರ್ಯಗಳನ್ನು ಮಾಡ್ತಿದ್ದಾನೆ. ಕೆಲವು ಸರಿ ಮಾಡದೆ ಸುಮ್ಮನೆ ಇರ್ತಾನೆ, ಕೆಲವು ಸರಿ ಅನೇಕ ಕೆಲಸಗಳನ್ನು ಮಾಡಿಸ್ತಾನೆ. ತುಂಬ ಸುಂದರವಾದಂಥ ಶ್ಲೋಕ ಅದು. ಆತ್ಮಾನಂ ಕ್ರೀಡೆಯನ್, ನಮಗಿವನು ಆಟ ಆಡಿಸ್ತಿದ್ದಾನೆ ಅಂತ. ನಮಗೆ ಸಂಸಾರ ದುಃಖಮಯ ಅಂತ ಕಾಣಿಸ್ತಿದ್ವು. ಯಾಕೆ ನಾವು ಯಾಕೆ ಗೋಳಾಡ್ತಿದ್ದೇವೆ ಅಂದರೆ, ಭಗವಂತ ತಾನೂ ಆಡ್ತಾ ಇದ್ದಾನೆ, ನಮ್ಮನ್ನು ಆಡಿಸ್ತಾ ಇದ್ದಾನೆ ಅನ್ನುವ ಎಚ್ಚರ ನಮಗಿಲ್ಲ. ನಮ್ಮನ್ನು ಗೋಳಾಡಿಸ್ತಿದ್ದಾನೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ. ವಸ್ತುತಃ ಅವನು ಗೋಳಾಡಿಸ್ತಿಲ್ಲ, ಅವನು ನಮ್ಮನ್ನು ಆಡಿಸ್ತಾ ಇದ್ದಾನೆ. ನಾಹಂನ ಚ ಶಿವೋನ್ಯೇಚ ತಚ್ಚಕ್ತಿ ಏಕಾಂಶ ಭಾಗಿನಃ ಬಾಲಃ ಕ್ರೀಡನಕೇದ್ವತ್ ಕ್ರೀಡತೆ ಸ್ಮಾಭಿರಚ್ಯುತಃ ಅಂತ ಮಹಾಭಾರತದಲ್ಲಿ ಒಂದು ಶ್ಲೋಕ ಇದೆ. ಆಚಾರ್ಯರು ಅದನ್ನು ಒಂದು ಕಡೆ ಸರ್ವಮೂಲದಲ್ಲಿ ಉದ್ಧರಿಸಿದ್ದಾರೆ. ಯಾರಿಗೂ ಕೂಡ ಭಗವಂತನ ಶಕ್ತಿಯ ಒಂದು ಅಂಶವೂ ಕೂಡ ಇಲ್ಲ. ಅವನ ಅನಂತ ಶಕ್ತಿಯ ಒಂದು ಅಂಶಕ್ಕೂ ನಾವು ಸಮಾನರಲ್ಲ. ಬಾಲಃ ಕ್ರೀಡದ ಕೈರೇದ್ವತ, ಒಬ್ಬ ಬಾಲಕ ಆಟದ ಸಾಮಾನುಗಳ ಜೊತೆ ಹೇಗೆ ಆಡ್ತಾನ, ಕ್ರೀಡತ್ಯಸ್ಮಾಭಿ ಚತುರ್ಮುಖ ಬ್ರಹ್ಮನ ಜೊತೆಗೆ, ರುದ್ರನ ಜೊತೆಗೆ, ನಮ್ಮವ್ರ ಜೊತೆಗೆ, ನಮ್ಮ ಹೆಂಡತಿ, ನಮ್ಮ ಗಂಡ, ಮಕ್ಕಳು, ಬಂಧುಗಳು, ಮಿತ್ರರು, ನಮ್ಮ ಪಶು ಸಂಪತ್ತು, ಇದೆಲ್ಲದರ ಜೊತೆಗೆ ಭಗವಂತ ಹೀಗೆ ಆಟ ಆಡ್ತಾ ಇದ್ದಾನೆ. ಹೀಗೆ ತಾನು ಆಡ್ತಾ ಇದ್ದಾನೆ, ನಮ್ಮನ್ನು ಆಡಿಸ್ತಾ ಇದ್ದಾನೆ. ಭಗವಂತ ಆಡಿಸ್ತಾ ಇದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ, ಇದು ಜಗದೀಶ ಆಡುವಂಥ ಒಂದು ಆಟ ಇದು ಅಂತ ನಾವು ತಿಳ್ಕೊಂಡ್ಬಿಟ್ರೆ, ಆಟದಲ್ಲಿ ನಾವು ಪಾತ್ರಗಳು. ಚತುರ್ಮುಖ ಬ್ರಹ್ಮ ಮಾತ್ರ ಪಾತ್ರ ಅಲ್ಲ, ನಾವು ಒಂದು ಪಾತ್ರವೇ. ಅವನ ಕೈಯಲ್ಲಿರುವ ಆಟಿಕೆ ಸಾಮಾನು ನಾವು. ಆಟಿಕೆ ಸಾಮಾನಿಗೆ ಏನಾದರೂ ಆ ಭಗವಂತ ಅದನ್ನು ಎತ್ತಿ ಎಸೆದಾಗ ಅದಕ್ಕೇನಾದ್ರು ಧಕ್ಕೆ ಆದರೆ ನಾವ್ಯಾಕೆಲ್ಲ ದುಃಖ ಪಡಬೇಕು? ಎಂದಾದರೂ ಆಟಿಕೆ ಸಾಮಾನು ಏನಾದ್ರು ದುಃಖ ಪಡ್ತದೇನೋ? ಅಂತೂ ಆ ಬಾಲಕ ಹೇಗೆ ಆಟ ಆಡಬೇಕು ಅಂತ ತಾನು ತೀರ್ಮಾನ ಮಾಡ್ತಾನೆ, ಅದರಂತೆ ಆಡ್ತಾ ಹೋಗ್ತಾನೆ. ಅದರಂತೆ ಭಗವಂತ
ಇವನೊಬ್ಬ ಬಾಲಕ ಇದ್ದಂತೆ. ಸರ್ವೇಷಾಂ ಆತ್ಮದೋ ಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಆತನನ್ನು ತೊಟ್ಟಿಲಲ್ಲಿಟ್ಟು ತೂಗುವುದೇ ಇದಕ್ಕಾಗಿ. ಬೇಕು ಅಂದಾಗ ಎಲ್ಲ ಕೆಲಸಗಳನ್ನು ನಿಲ್ಲಿಸಿ ಮಲಗ್ತಾನೆ. ಮತ್ತೆ ಎಚ್ಚರ ಬಂದಾಗ ಕರೋತಿ ಮಾಡ್ತಾನೆ, ವಿಕರೋತಿ ನಾನಾ ವಿಧವಾಗಿ ಮಾಡ್ತಾನೆ. ಎಷ್ಟು ಥರದ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು, ಒಂದೊಂದು ಹೂವು, ಒಂದೊಂದು ಬಣ್ಣ, ಇದನ್ನೆಲ್ಲ ಮಾಡಿದವರು ಯಾರು? ಅವನೇ ಮಾಡಿದವನು. ಈ ಮೂರು ಶಕ್ತಿಗಳನ್ನು ತಗೊಂಡು, ಸತ್ವರಜಸ್ಸು ತಮಸ್ಸು ಮೂರು ಗುಣಗಳು, ಅದನ್ನು ನಿಯಂತ್ರಿಸುವಂತ ಲಕ್ಷ್ಮೀದೇವಿ ಮೂರು ರೂಪಗಳು, ಇವುಗಳೆಲ್ಲದರ ನೆರವಿಂದ ಈ ಥರ ಮಾಡ್ತಾ ಹೋದ್ನಲ್ಲ. ಇದು ಅದೆಲ್ಲದರನ್ನು ನೀವು ನನಗೆ ವರ್ಣನೆ ಮಾಡಬೇಕು, ವಿಸ್ತಾರವಾಗಿ ವರ್ಣಿಸಬೇಕು. ಸತ್ವಾದ್ಯಭಿಮಾನಿ ಭೂತಾಸು ಶ್ರೀಭೂ ದುರ್ಗಾಸು ಅಂತ ಅರ್ಥ ಹೇಳ್ತಾರೆ ಯಾದವಾರ್ಯರು. ಯಾಮ್ಯಾಮ್ ಶಕ್ತಿ ಅಂತನ್ನೋದಕ್ಕೆ. ಅವನು ಸ್ವಯಂ ಪೂರ್ಣ ಶಕ್ತ ಆದ್ದರಿಂದ ಈ ಎಲ್ಲ ಪತ್ನಿಯರನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಹಾಗೆ ಅವರನ್ನ ಆಟ ಆಡಿಸ್ತಾ ಇದ್ದಾನೆ ಅಂತ ತಾತ್ಪರ್ಯ. ಅದ್ಭುತ ಕರ್ಮ ಈ ಭಗವಂತ. ಅಂಥ ಭಗವಂತನ ಈ ಒಂದು ಕಾರ್ಯ ಏನಿದೆ, ಸೃಷ್ಟಿ, ಪಾಲನೆ, ನಾಶ ಮೊದಲಾದ ಕಾರ್ಯಗಳು, ಅದನ್ನ ಬೇರೆ ಯಾರು ಮಾಡಲಿಕ್ಕೂ ಸಾಧ್ಯವಿಲ್ಲ, ಬೇರೆ ಯಾರು ತಿಳಿಲಿಕ್ಕೂ ಸಾಧ್ಯ ಇಲ್ಲ. ಹಿಂದಿನ 6ನೇ ಶ್ಲೋಕದಲ್ಲಿ ದುರ್ವಿಭಾವ್ಯ ಮಧೀಶ್ವರಿ, ದೊಡ್ಡ ದೊಡ್ಡವರಿಗೂ ಕೂಡ ಇದನ್ನು ಮಾಡ್ಲಿಕ್ಕಾಗೋದಿಲ್ಲ ಅಂತ ಬಂತು. ಇಲ್ಲಿ ಹೇಳ್ತಾರೆ ಜ್ಞಾನಿಗಳಿಗೂ ಕೂಡ ತಿಳಿಯೋದೂ ಇಲ್ಲ, ಮಾಡುವುದು ಆ ಕಡೆ ಇದೆ. ಜ್ಞಾನಿಗಳಿಗೆ ತಿಳಿಲಿಕ್ಕಾಗೋದಿಲ್ಲ, ಇದು ಮಾಡುವುದೇನಿದೆ. ಅಜ್ಞಾನಿಗಳಿಗೂ ಇನ್ನೂ ತಿಳಿಯೋದಿಲ್ಲ, ಮತ್ತಷ್ಟು ಕಡಿಮೆನೇ ತಿಳಿದಿರ್ತದೆ ಆ ಭಗವಂತನ ಬಗ್ಗೆ. ಇಷ್ಟು ವಿಚಿತ್ರವಾದಂತಹ ಸ್ವಭಾವ ಭಗವಂತಂದು. ಅವನು ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳನ್ನು ತಗೊಳ್ತಾನಲ್ಲ, ಆ ಮೂರು ಗುಣಗಳೆಲ್ಲವನ್ನೂ ಕೂಡ ಒಟ್ಟಿಗೆ ತಗೋತಾನೋ ಅಥವಾ ಪ್ರತ್ಯೇಕವಾಗಿ ತಗೋತಾನೋ? ಬಿಭರ್ತಿ ಭೂರಿಷಸ್ತ್ವೇಕಃ, ಇದನ್ನು ನೀವು ನನಗೆ ವರ್ಣನೆ ಮಾಡಬೇಕಾಗಿದೆ. ಕುರುವನ್ ಕರ್ಮಾಣಿ ಜನ್ಮಭಿಹಿ, ಅನೇಕ ಅವತಾರಗಳನ್ನು ಮಾಡ್ತಾನೆ. ಅವತಾರಗಳಲ್ಲೂ ಕೂಡ ಅವನು ಮಾಡುವುದು ಮೂಲ ರೂಪದಲ್ಲಿ ಏನು ಮಾಡ್ತಾನೋ ಅದನ್ನೇ ಮಾಡ್ತಾನೆ. ಒಟ್ಟಾರೆ ಅವನು ಮಾಡುವುದೇ ಈ 8, ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ. ಈ 8 ಮೂಲ ರೂಪದಲ್ಲೂ ಮಾಡ್ತಾನೆ, ಅವತಾರ ರೂಪದಲ್ಲೂ ಮಾಡ್ತಾನೆ. ಕರ್ಮಾಣಿ ಜನ್ಮಭಿಹಿ, ಅವತಾರ ಮಾಡಿದಾಗ ಈ ಗುಣಗಳನ್ನು ಅವನು ಹೇಗೆ ಸ್ವೀಕಾರ ಮಾಡಿರ್ತಾನೆ? ಅವತಾರ ಮಾಡದೇ ಇದ್ದಾಗಲೂ ಆಯಿತು, ರಾಮಕೃಷ್ಣಾದಿ ರೂಪದಿಂದ ಅವತಾರ ಮಾಡಿದ್ದು ಆಯಿತು, ಮೂಲ ರೂಪದಿಂದ ಇದ್ದಾಗಲೂ ಆಯಿತು, ಅವನು ಈ ಗುಣಗಳ ಜೊತೆಗೆ ಆಟ ಆಡುವ ಬಗೆ ಹೇಗೆ? ಇದು ನನ್ನದೊಂದು ಜಿಜ್ಞಾಸೆ. ನೀವು ನನಗೆ ಅದನ್ನು ವಿವರಿಸಬೇಕು. ನೀವು ಶಬ್ದ ಬ್ರಹ್ಮಣಿ ನಿಷ್ಣಾತಃ ಪರಸ್ಮಿಂಶ್ಚ ಭವಾನ್ ಖಲು, ಎರಡೂ ಬ್ರಹ್ಮರನ್ನು ನೀವು ಅರಿತವರು. ಒಂದು ಶಬ್ದ ಬ್ರಹ್ಮ ಅಂದರೆ ಶಾಸ್ತ್ರ, ಮತ್ತೆ ನೀನು ಆ ಪರಬ್ರಹ್ಮ, ಇನ್ನೊಂದು ಬ್ರಹ್ಮ ಅಂದರೆ ಪರಬ್ರಹ್ಮ. ಅದರಲ್ಲಿ ಎರಡರಲ್ಲೂ ಕೂಡ ನೀನು ನಿಷ್ಣಾತ, ಮುಳುಗೆದ್ದವನು. ನೀನೇ ಅದನ್ನು ವರ್ಣನೆ ಮಾಡಬೇಕು. ಈ ರುದ್ರಾದಿ ದೇವತೆಗಳನ್ನ ಶಾಸ್ತ್ರದ ಅರ್ಥರೂಪರು ಅಂತ ವರ್ಣನೆ ಮಾಡ್ತಾರೆ. ಪಾರ್ವತಿ ಮೊದಲಾದ ದೇವತೆಗಳು ಅವರು ಶಾಸ್ತ್ರದ ಅಭಿಮಾನಿನಿಯರು, ಅಭಿಮಾನಿನಿ ರೂಪ, ಅದು ವಾಗಭಿಮಾನಿನಿ ಅಂತ ವರ್ಣನೆ ಮಾಡ್ತಾರೆ. ಇನ್ನು ರುದ್ರ ಮೊದಲಾದ ದೇವತೆಗಳು ಅದರ ಅರ್ಥರೂಪರಾದವರು. ಏವಂ ವೇದಾಭಿಮಾನಿಭ್ಯ ದೇವಿಭ್ಯ ಸರ್ವ ಏವತು ತದರ್ಥರೂಪಾ ಪತಯ ತಸ್ಯಾಸ್ತತೋವರಾಹ ಅಂತ ಭಾಗವತ್ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಬರೋದಿದೆ. ವೇದಾಭಿಮಾನಿನಿಯಾದ ಎಲ್ಲಾ ದೇವತಾ ಸ್ತ್ರೀಯರಿಗಿಂತ ಅವರವರ ಗಂಡಂದರು ಅವರು ಅರ್ಥರೂಪರಾದವರು. ಪಾರ್ವತಿ ವೇದಾಭಿಮಾನಿನಿ ಆದರೆ ಶಿವ ವೇದದ ಅರ್ಥರೂಪ, ಶಚಿ ವೇದದ ಅಭಿಮಾನಿನಿ ಆದರೆ ಅವಳ ಗಂಡ ಇಂದ್ರ ಆ ವೇದದ ಅರ್ಥರೂಪ. ಹೀಗೆ ಪ್ರತಿಯೊಬ್ಬರದ್ದು ಕೂಡ ಇದೆ. ಸ್ವಯಂ ವೇದದ ಅರ್ಥರೂಪರಾದವರು, ವೇದಗಳಲ್ಲಿ ವರ್ಣಿತವಾದಂಥ ವ್ಯಕ್ತಿತ್ವ ಅದು. ನಮಸ್ತೆ ಅಸ್ತು ಧನ್ವನೆ ಬಾಹುಭ್ಯ ಮುತತೆ ನಮಃ ಅಂತ ರುದ್ರಾಧ್ಯಾಯ ನಿನ್ನ ಕಾಲುಗಳಿಗೆ ನಮಸ್ಕಾರ, ನಿನ್ನ ಕೈಗಳಿಗೆ ನಮಸ್ಕಾರ ಅಂತ ಅವನನ್ನು ಪರಿಪರಿಯಿಂದ ವರ್ಣನೆ ಮಾಡಿದೆ. ಹೀಗೆ ವೇದದಿಂದ ಪ್ರತಿಪಾದ್ಯವಾದ ಸ್ವರೂಪ ಅವನು. ಅಂತಹ ಪ್ರತಿಪಾದ್ಯವಾದಂತಹ ಸ್ವರೂಪ ಏನಿದೆ ಅದನ್ನ ಆ ಕಾರಣದಿಂದ ನೀನು ಶಬ್ದ ಬ್ರಹ್ಮದಲ್ಲಿ ಮುಳುಗೆದ್ದವನು, ಅದನ್ನು ಓದಿದವನು ಹೌದು,
ಹಾಗೆ ಅದರಲ್ಲಿ ಪ್ರತಿಪಾದಿತನಾದವನು ಹೌದು. ಪರಬ್ರಹ್ಮನಾದ ನಾರಾಯಣನನ್ನ ನೀನು ಸಮೀಪದಿಂದ ನೋಡಿದವನು, ಆದ್ದರಿಂದ ನೀನು ಇದನ್ನು ಹೇಳಬೇಕು ಅಂತ ಪರೀಕ್ಷಿತ ಹೇಳ್ತಿದ್ದ. ಅನೇನ ಅಲೌಕಿಕಮಪಿ ವಸ್ತು ಯಥಾ ಬೋದ್ಧಂ ಶಕ್ಯಂ ತಥಾ ವಕ್ತು ಬೋಧಯಿತು ತ್ವಂ ಸಮರ್ಥ. ಲೌಕಿಕವಾದ ವಸ್ತುಗಳನ್ನು, ಲೌಕಿಕವಾದ ಸಂಗತಿಗಳನ್ನು ಯಾರಾದರೂ ಬೋಧನೆ ಮಾಡ್ತಾರೆ. ಅಂಥ ಅಧ್ಯಾಪಕರು ನೂರಾರು ಜನ ನಮಗಿಲ್ಲಿ ಸಿಕ್ಕಾರ. ಆದರೆ ಪರತತ್ವವನ್ನು ಬೋಧನೆ ಮಾಡುವವರು ಯಾರಿರ್ತಾರೆ? ಅಲೌಕಿಕವಾದ ವಸ್ತು ನಮಗೆ ಮನವರಿಕೆ ಆಗುವಂತೆ ಬೋಧನೆ ಮಾಡುವವರು ಯಾರಿದ್ದಾರೆ? ಅದ್ರ ಬಗ್ಗೆ ನಮಗೆ ಕೇಳಿದಾಗ, ಶ್ರವಣ ಮಾಡಿದಾಗ ನಮಗೆ ಮನವರಿಕೆ ಆಗಬೇಕು. ನೀನು ಅದನ್ನು ಮನನ ಮಾಡಿಸ್ಬೇಕು. ರುದ್ರ ಮನನದ ದೇವತೆ. ಹೀಗೆಲ್ಲ ಮಾಡಿಸುವವರು ಯಾರಿದ್ದಾರೆ? ನೀನೇ ಮಾಡಿಸ್ಬೇಕು ಅಂತ ಶ್ಲೋಕದ ತಾತ್ಪರ್ಯ. ಅಲ್ಲಿಗೆ 10ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಅವನು ಏನು ಹೇಳಿದ ಮುಂದೆ 11ನೇ ಶ್ಲೋಕದಿಂದ ಆ ಪರೀಕ್ಷಿತನ ಪ್ರಶ್ನೆಗೆ ಶುಕಾಚಾರ್ಯರು ಉತ್ತರ ಹೇಳಿಕ್ಕೆ ತೊಡಗಿದ್ದನ್ನು ನಾವು ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.